ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ನಿಮ್ಗೆ ಅಲಸಂದಿ ಕಾಳು ಪಲ್ಯ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಕ್ರಿ. ನಾನಿಲ್ಲಿ ಸ್ವಲ್ಪ ಕುಕ್ಕರಲ್ಲಿ ಅಲಸಂದಿ ಕಾಳನ್ನ ಕುದಿಸಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಬಾಣಲಿ ಇಟ್ಟು ಅದನ್ನು ಬಿಸಿ ಮಾಡ್ಕೊಂಡೇನಿ ರೀ. ಅದಾದಮೇಲೆ ಅದಕ್ಕೆ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ, 2ರಿಂದ 3 ಸ್ಪೂನ್ ಎಣ್ಣೆ. ಸೊ ನೋಡ್ಕೊಂಡು ಹಾಕ್ಕೊಳ್ರಿ. ಸೊ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯೋದಕ್ಕೆ ಬಿಟ್ಟೇನಿ ರೀ. ಅದು ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕ್ರಿ. ಅವು ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಸೊ ಈ ರೀತಿ ಸಿಡಿಬೇಕ್ರಿ. ಅದಾದ ತಕ್ಷಣವೇ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ ರೀ. 2 ಉಳ್ಳಾಗಡ್ಡಿ ಅಥವಾ 1ರಿಂದ 2 ಉಳ್ಳಾಗಡ್ಡಿನ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಸಣ್ಣಗೆ ಕಟ್ ಮಾಡಿರ್ಬೇಕ್ರಿ. ಸೊ ಆ ರೀತಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಫ್ರೈ ಆದ ತಕ್ಷಣ ನಾನು ನಿಮ್ಗೆ ಇವಾಗ ತೋರ್ಸಾಕತ್ತೇನಲ್ರಿ, ಅದನ್ನು ಕೊಬ್ಬರಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದನ್ನು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಈ ರೀತಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಎಲ್ಲ ಫ್ರೈ ಆದ ತಕ್ಷಣ 1 ಚಿಟಿಕೆಯಷ್ಟು ಅರಿಶಿನ, ಅದಾದಮೇಲೆ ಅಚ್ಚ ಖಾರದ ಪುಡಿ, 2ರಿಂದ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. ಯಾಕಂದರೆ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರ ಜಾಸ್ತಿನೇ ಯೂಸ್ ಮಾಡಿ, ಮೀಡಿಯಮ್ ಬೇಕಂದರೆ ನೋಡ್ಕೊಂಡು ಹಾಕ್ಕೊಳ್ರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು, ಅದು ಕುದಿಯೋದಕ್ಕೆ, ಮಸಾಲೆ ಇರೋ ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ. ಈ ರೀತಿ ಚಂದ ಕುದ್ದು ನೋಡ್ರಿ, ಮೇಲೆ ಎಣ್ಣೆ ಎಲ್ಲ ತೇಲಾಕತ್ತೈತಲ್ರಿ, ಹಂಗೆ ಕುದ್ದು ಮೇಲ್ಗಡೆ ಎಣ್ಣೆ ಬಿಡ್ಬೇಕ್ರಿ. ಅವಾಗ ಹಸಿ ವಾಸನೆ ಎಲ್ಲ ಹೋಗಿರತ್ರಿ. ಸೊ ಈ ರೀತಿ ಎಲ್ಲ ಕುದ್ದಿದ ಮೇಲೆ ನಾನು ಇವಾಗ ಕುದಿಸಿರುವಂಥ ಅಲಸಂದಿ ಕಾಳನ್ನ ಹಾಕ್ಕೊಳಕತ್ತೇನೆ ರೀ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಅಲಸಂದಿ ಕಾಳು ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಾಕೆ ಬಿಡ್ರಿ. ಚೆಂದಾಗ ಕುದಿಬೇಕು, ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಅಲಸಂದಿ ಕಾಳೊಡನೆ. ಈ ರೀತಿ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಇವಾಗ ಅಲಸಂದಿ ಕಾಳು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ರೆಡಿ ಆತ್ರಿ. ಸೊ ಈ ರೀತಿ ಕಾಳು ಕಡಿ ಎಲ್ಲ ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೇದ್ರಿ, ಆರೋಗ್ಯನೂ ಮಸ್ತಾಗಿ ಇರ್ತೈತ್ರಿ. ಅದನ್ನು ಬಿಟ್ಟು ಇವಾಗ ಎಲ್ಲ ಬೇರೆ ಬೇರೆ ಐಟಮ್ಸ್ ಬಂದಾವಲ್ರಿ. ಅಂದರೆ ಈಗ ಜವಾರಿ ಕಡಿಮೆ ರೀ, ಭಾಳ ಅಂದ್ರೆ ಹೈಬ್ರಿಡ್ ಜಾಸ್ತಿ ಇರ್ತೈತ್ರಿ ಕಾಯಿಪಲ್ಯ. ಹಾಗಾಗಿ ಹೈಬ್ರಿಡ್ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯ ಕೆಡ್ತೈತ್ರಿ. ಅದ್ರ ಬದಲಿ ಈ ರೀತಿ ಕಾಳು ಕಡಿ ತಿನ್ನೋದ್ರಿಂದ ಆರೋಗ್ಯ ಮಸ್ತ್ ಇರ್ತೈತ್ರಿ. ಸೊ ಬಿಸಿ ಬಿಸಿ ರೊಟ್ಟಿ ಜೊತೆ ಹಾಕ್ಕೊಂಡು ಹೋಗಿ ನಮ್ಮ ಯಜಮಾನ್ರಿಗೆ ಕೊಟ್ಟೆ ರೀ. ಹೆಂಗಾಗೈತೆ ಅಂತ ಕೇಳಿದ್ರೆ ಮಸ್ತ್ ಆಗೈತೆ ಅಂತಂದು ಮಸ್ತ್ ಆಗೈತೆ ಅಂತಂದ್ರು. ಸೊ ಈ ರೀತಿ ಒಂದು ಸಲ ಮನ್ಯಾಗ ಟ್ರೈ ಮಾಡಿಬಿಟ್ಟು ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ.